ಜೈನ್ ಬೆಂಗಳೂರಿನ ಸದಾಶಿವನಗರದ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಕೆಐಎಬಿಯಿಂದ ನೇರವಾಗಿ ತಮ್ಮ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ದೆಹಲಿಯಿಂದ 9 ಗಂಟೆಗೆ ಹೊರಟಿದ್ರು. ಆ ಬಳಿಕ ಬೆಂಗಳೂರಿನ ಏರ್ಪೋರ್ಟ್ನಿಂದ ತಮ್ಮ ಹೊಸ ಕಾರ್ನ ಮುಖಾಂತರ ಹೊರಟಿದ್ರು. ಇದೀಗ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಸರ್ಕಾರಿ ಕಾರಿನ ಬದಲು ಖಾಸಗಿ ಕಾರ್ನಲ್ಲಿ ಅವರು ಆಗಮಿಸಿರೋದು. ಮರ್ಸಿಡೀಸ್ ಬೆನ್ಸ್ G63 ಕಾರಿನಲ್ಲಿ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಬರ್ತಿದ್ದಂತೆ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ನಿವಾಸದ ಬಳಿ ಇದ್ದ ಬೆಂಬಲಿಗರು ಅಭಿಮಾನಿಗಳಿಗೆ ಈ ವೇಳೆ ಡಿಕೆ ಶಿವಕುಮಾರ್ ಕೈ ಮುಗಿದಿದ್ದಾರೆ. ಇದೇ ರೀತಿಯಾದಂತಹ ಚಿತ್ರಣ ಏರ್ಪೋರ್ಟ್ನಲ್ಲೂ ಕೂಡ ಕಂಡು ಬಂದಿತ್ತು. ಸಾಕಷ್ಟು ಅಭಿಮಾನಿಗಳು ನೆರೆದಿದ್ರು, ಹೂಗುಚ್ಛ ತಂದಿದ್ರು. ಆದರೆ ಅಭಿಮಾನಿಗಳಿಗೆ ಅಲ್ಲೇ ಕೈ ಮುಗಿದು ಅಲ್ಲಿಂದ ಡಿಕೆ ಶಿವಕುಮಾರ್ ಹೊರಟಿದ್ರು. ಇದೀಗ ಅವರ ನಿವಾಸ ಸದಾಶಿವನಗರದಲ್ಲಿರುವಂತಹ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಕೆಐಎಬಿಯಿಂದ ನೇರವಾಗಿ ತಮ್ಮ ನಿವಾಸಕ್ಕೆ ಹೊರಟಿರೋದು. ನಿನ್ನೆ ದೆಹಲಿಯಲ್ಲಿ ನಡೆದಿರುವಂತಹ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಆ ಬಳಿಕ ಅಲ್ಲೇ ಉಳ್ಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯ ನಿನ್ನೆನೇ ವಾಪಸ್ ಹೊರಟಿದ್ರು. ಆದರೆ ಡಿಕೆ ಶಿವಕುಮಾರ್ ಅಲ್ಲೇ ಇದ್ರು. ಇವತ್ತು ರಾತ್ರಿ ಅವರು ವಾಪಸ್ ಬಂದಿರೋದು ದೃಶ್ಯದಲ್ಲಿ ಗಮನಿಸಬಹುದು. ಒಂದ್ ಕಡೆ ಸದಾಶಿವನಗರದ ಅವರ ನಿವಾಸ, ಮತ್ತೊಂದು ಕಡೆ ಬೆಂಗಳೂರು ಏರ್ಪೋರ್ಟ್. ಎರಡೂ ಕಡೆಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ನೆರೆದಿದ್ರು, ಸೇರಿದ್ರು. ಇನ್ನೇನು ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಖುಷಿ ಅವರ ಅಭಿಮಾನಿಗಳಲ್ಲಿ. ಹೀಗಾಗಿ ಅವರಿಗೆ ಶುಭ ಕೋರೋದಕ್ಕೆ, ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ರು. ಆದರೆ ಅವರೆಲ್ಲರಿಗೂ ಕೂಡ ಅಲ್ಲೇ ಕೈ ಮುಗಿದು ವಾಪಸ್ ಅಂದರೆ ಮನೆಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದರಲ್ಲೂ ಕೂಡ ಅವರು ಸರ್ಕಾರಿ ಕಾರನ್ನು ಬಳಸಿಲ್ಲ. ಅವರ ಹೊಸ ಕಾರ್ ಬೆನ್ಸ್, ಈ ಕಾರನ್ನು ಹತ್ತಿ ಅವರ ನಿವಾಸಕ್ಕೆ ಬಂದಿರೋದು. ಸರ್ಕಾರಿ ಕಾರಿನ ಬದಲಾಗಿ ಅವರು ಖಾಸಗಿ ಅವರ ಹೊಸ ಕಾರನ್ನು ಬಳಸಿರೋದು. ಮರ್ಸಿಡೀಸ್ ಬೆನ್ಸ್ G63 ಹೊಸ ಕಾರಿದು. ಈ ಕಾರ್ನಲ್ಲಿ ನೇರವಾಗಿ ತಮ್ಮ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಇನ್ನು ಮನೆಯ ಬಳಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಡಿಕೆ ಅಭಿಮಾನಿಗಳು ನೆರೆದಿದ್ರು. ಅವರಿವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನುವಂತಹ ಸುದ್ದಿ ಅವರ ಅಭಿಮಾನಿಗಳಿಗೆ ಮೊದಲೇ ತಿಳಿದಿತ್ತು. ರಾತ್ರಿ 9 ಗಂಟೆಯ ಫ್ಲೈಟ್ನ ಮುಖಾಂತರ ದೆಹಲಿಯಿಂದ ನೇರವಾಗಿ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಏರ್ಪೋರ್ಟ್ನಿಂದ ನೇರವಾಗಿ ಅವರ ನಿವಾಸಕ್ಕೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ.